ಮೈತ್ರಿ ಕಲಾ ತಂಡ ಆಗಿ 2008, ಸ್ಫೂರ್ತಿಯಾಗಿ 2013. ಇವತ್ತು ನಮ್ಮ ಸ್ಪಂದನ ಮೇಡಮ್, ಜೋಗತಿ ಮೇಡಮ್, ಜೋಗತಿ ಸ್ವಾಮೀಜಿ ಅವರು ಪ್ರಥಮ ಬಾರಿ ಇಷ್ಟು ವರ್ಷದಲ್ಲಿ 17 ವರ್ಷ ಆಯ್ತಾ ಬಂದು ಪ್ರಥಮ ಬಾರಿ ನನ್ನ ಸಂಸ್ಥೆಗೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಜೋಗ ಚಪ್ಪಾಳೆ ಹೊಡಿತೀರಾ? ಅದೇ ನನಗೆ ಗೊತ್ತಿಲ್ಲ, ಕರಿಬೇಕಂತ ನನಗೆ ಗೊತ್ತಿಲ್ಲ, ಯಾವ ರೀತಿ ಅಂತ ಗೊತ್ತಿಲ್ಲ. ಭಗವಂತ ಬೇರೆ ರೀತಿಯಿಂದ ಕರೆಸ್ತಾನಂತೆ. ಬರೀ ಒಂದು ಸುಜಾತ ಮೇಡಮು ಸ್ವಾಮೀಜಿ ಅವ್ರನ್ನ ಕರೆಸೋದು, ನಮ್ಮ ಪರಶುರಾಮ್ ಸಾರು, ಜೋಗತಿ ಅಮ್ಮ, ಜೋಗಮ್ಮ ಇಬ್ಬರನ್ನು ಕರೆಸೋದು ಅಲ್ವಾ? ಆದರೆ ಮಾದೇವ ಮಾಡುವ ಕೆಲಸ ನಿಯತ್ತಾಗಿ ಮಾಡ್ತಾನೆ. ಏನೇ ಕಾರಣಕ್ಕೂ ಅಲ್ಲೇ ಬಹುಮಾನ ತರ ಮಾತಾಡೋ ಮನುಷ್ಯ ನಾನು. ಇಲ್ಲಿ ತಪ್ಪು ನಡೀತಾ ಇದೆಯಾ? ತಪ್ಪು. ಅಪ್ಪ ತಪ್ಪು ಮಾಡಿದಾರ? ತಪ್ಪು. ಅಮ್ಮ ತಪ್ಪು ಮಾಡಿದಾರ? ತಪ್ಪು. ಹಂಗಲ್ಲ. ಬೇರೆಯವ್ರು ಹಿಂಗೆ ಅಂದ್ರೆ ಅಪ್ಪ ತಪ್ಪು ಮಾಡಿದಾಗ ಅಮ್ಮ ನಿನ್ ತಪ್ಪು ಅನ್ನೋದು, ಅಮ್ಮ ತಪ್ಪು ಮಾಡಿದಾಗ ಅಪ್ಪ ನಿನ್ ತಪ್ಪು ಅನ್ನೋದು. ನಾನು ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಯಾಕೆಂದ್ರೆ ನನ್ನ ಹೆಸರು ಮಹದೇಶ್ವರ. ಏನ್ ಮಾಡೋದು? ಬರೀ ಕೇವಲ ಯಾವಾಗ ಇದೇ ತಿಂಗಳು ಕೇವಲ ಸ್ಟಾರ್ಟಿಂಗ್ 5ನೇ ತಾರೀಕು ಮಾತಾಡಿದ್ದು ಸರ್. ಕೇವಲ ಒಂದು 12 ಜನ 100 ಜನ ಇದ್ದಾರೆ. ನಾವು ಕಾರ್ಯಕ್ರಮ ಏನ್ ಮಾಡೋಣ ಸರ್? ಎಷ್ಟು 4-5 ಜನ ಇದ್ದಾರೆ ಅಂತ ನಾನು ಅಂದೆ. ಅವರಂದ್ರು ಸರ್ ನಿಮ್ಮ ಮಾದಪ್ಪ ನೆನಪಿದಾರಲ್ವಾ, ನಿಮ್ಗೆ ಭಗವಂತ ಕಳಿಸ್ತಾರ ಎಂದು. ಸರ್ ರಾತ್ರಿ 10 ಗಂಟೆಗೆ ಒಬ್ಬರು ಫೋನ್ ಮಾಡ್ಬೇಕು ಸರ್, ನಮ್ಮೊಂದು ಸನ್ಮಾನದನು ಲೀಸ್ಟ್ ರೆಡಿ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಯಾಕೆ ಜನ ಇಲ್ಲ ಅಂದಾಗ 36 ಜನ ಇವತ್ತು ಸನ್ಮಾನಿತರಿದ್ದಾರೆ. ವೇದಿಕೆಯಲ್ಲಿ ಬರೀ 2-3 ಇದ್ದರು. ನಮ್ಮ ವೇದಿಕೆಗೆ ಇವತ್ತು 12 ಜನ ವೇದಿಕೆಯಲ್ಲಿ ಇದ್ದಾರೆ. ಆಯ್ತಾ? ನಮ್ಮ ನಂದ ಗೋಕುಲ ಸರ್, ನೀವು ಗೊತ್ತಿಲ್ವೋ? ನಮ್ಮ ನಂದ ಗೋಕುಲ ಸೀರಿಯಲ್ ಮಾಡಿರೋ ಹುಡುಗರು ದಯವಿಟ್ಟು ವೇದಿಕೆ ಮೇಲೆ ಬಂದು. ನಂದ ಗೋಕುಲ ಸೀರಿಯಲ್ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ದಯವಿಟ್ಟು. ನಮ್ಮ ಪಾಂಡುರಂಗಾಚಾರ್ಯ ಅವರ ನಿರ್ಮಾಣ ನಿವಾರಕರು, ಇದಕ್ಕೆ ಮ್ಯಾನೇಜರ್ಸ್, ನಮ್ಗೆ ಇನ್ನೊಬ್ಬರ ಪರಿಚಯ ಮಾಡಬೇಕು. ದೇವಣ್ಣ ಸ್ವಲ್ಪ ಹಾಗೆ ಮೇಲ್ಗೆ ಹೇಳ್ತೀಯಲ್ಲ ಅಂದರೆ ನಮ್ಮ ಈ ದೇವರಾಜನ 2014ರಲ್ಲಿ ನಾನು ಅವಾಗ ಹೇಳ್ತಾ ಇದ್ದೆ, ನನಗೆ ಒಬ್ಬ ಮ್ಯಾನೇಜರ್ ಪರಿಚಯ ಆದರೂ ಫಸ್ಟ್ ಸಿನಿಮಾ ಸೀರಿಯಲ್ ರಂಗದಲ್ಲಿ ಇದ್ರೆ ನೋಡ ಪುಣ್ಯಾತ್ಮರು ನನಗೆ. ಯಾಕಂದ್ರೆ 2013ರಲ್ಲಿ ಸೈಯದ್ ಅಶ್ರಫ್ ಅವ್ರನ್ನ ನಮ್ಮ ಬಿ ಸುರೇಶ್ ಸರ್ ಅವರ ಇದ್ರು. ಸೈಯದ್ ಅಶ್ರಫ್ ಅಂದ್ಬಿಟ್ರು, ಪಾಪ 2020 ತೀರಾದ್ರು. ಅವರನ್ನ ಕರೆಸಿ ನಮ್ಮ ದೇವರಾಜ್ ಸರ್ ನಮ್ಗೆ ಪರಿಚಯ ಮಾಡಿಕೊಟ್ಟು ಆವತ್ತು ದಿನ ವೇದಿಕೆ ಮೇಲೆ ಬಂದವರು ಡೈರೆಕ್ಟ್ ಆಗಿ ಹೇಳಿದ್ರು, ಎಲ್ಲ ಮಕ್ಕಳು ನೀವು ಸೀರಿಯಲ್ ಸಿನಿಮಾದಲ್ಲಿ ಮಾಡ್ತೀರಾ ಮಕ್ಕಳ ಅಂತ ಕೇಳಿದ್ರು. ಅವತ್ತು ಮಾಡ್ತೀವಂತ ಒಪ್ಕೊಂಡಕ್ಕೆ ಇದೇ ತೇಜಸ್, ದಯವಿಟ್ಟು ತೇಜಸ್ ಈ ಕಡೆ ಮಕ್ಕ ಸರ್ ನೋಡಿ. ಇದೇ ಮೇಡಮ್ ಸರ್ ನನ್ನ ಹತ್ರ ಫೋನ್ ಮಾಡ್ಬಿಟ್ಟು, ಸರ್ ನನ್ನ ಸಾರ್ ಹತ್ರ ಒಂದು ಫೋಟೋ ಹೊಡಿಸ್ಕೊಬೇಕಾಗಿತ್ತು ಸರ್. ಇಲ್ಲಿ ನನಗೆ ಡೈಲಿ ಸೀರಿಯಲ್ ನೋಡ್ತಾ ಇದ್ದೀನಿ, ಅವಕಾಶ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಸರ್ ಅಂದರು. ಬಟ್ ಇವತ್ತು ಅದಕ್ಕೆ ಅವ್ರನ್ನ ಕರೆದಿದ್ದು ಫಸ್ಟು ಬನ್ನಿ ಮೇಡಮ್ ಅಂತ. ಯಾಕೆ ಕರೆದೆ ಅಂದ್ರೆ ಅವ್ರು ನನಗೆ ಹೇಳಿದ್ದೆ, ಸರ್ ನಾನು ಎಷ್ಟು ದಿನದಿಂದ ಸೀರಿಯಲ್ ನೋಡ್ತಾ ಇದ್ದೀನಿ ಅಂತ. ಸರ್ ನಮಗೆ ಖುಷಿ ಆಗುತ್ತೆ. ಏನು ಗೊತ್ತಾ ಸರ್, ನಮ್ಮ ಮಗ ಜೀವನದಲ್ಲಿ ಸೀರಿಯಲಲ್ಲಿ 2 ವರ್ಷ ಮಾಡ್ದ. ತೇಜಸ್ 1 ನಿಮಿಷ ಮಗ ತೋರಿಸ್ತೀಯ ಬಂದೆ, 1 ನಿಮಿಷ ಮಗ ತೋರಿಸ್ತೀಯ ಫಸ್ಟ್ ಬಂದೆ. ಸರ್ ಅಪ್ಪ ಮಗ ಏನಿದ್ರು ಹೊರಗಡೆ ಪ್ರೋಗ್ರಾಮ್ ಅಲ್ಲಿ ಕ್ಲಾಸಲ್ಲಿ ಅಪ್ಪ ಮಗ ಅಲ್ಲ, ಅವನೊಬ್ಬ ಅಭಿನಯ ತರಬೇತಿ ಮಾಸ್ಟರ್, ನಾನೊಬ್ಬ ಸಂಸ್ಥೆಯವರು. ನಾನು ಸಂಸ್ಥೆಯವನಲ್ಲ, ಸಂಸ್ಥೆ ಅಧ್ಯಕ್ಷರು ನೋಡೋರು. ನಾವೇನಿದ್ರು ಬೊಂಬೆಯಾಡನು ಮೇಲೆ ಕೂತವನೆ ಅಂತ ನಾವು ಬೊಂಬೆ ಆಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಅವ್ರದ್ದು, ನಮ್ದೇನಿಲ್ಲ. ಕೆಲಸ ಅಷ್ಟೇ, ನಾನು ಕೆಲಸ ಮಾಡ್ಬೇಕಷ್ಟೇ ಸರ್. ಅಷ್ಟೇ ನನ್ನ ಜೀವನ ನಾನು ತಿಳ್ಕೊಂಡಿರೋದು. ನಿಮ್ಮ ಪಾಂಡು ಸಾರ್ ನಮ್ಗೆ ಕೊಟ್ಟಿದ್ದು ಮಂಗಳೂರು ಮದುವೆಯಲ್ಲಿ 1 ವರ್ಷ ಮಾಡಿದ್ರು ನಮ್ಮ ಮಕ್ಕಳು. 1 ವರ್ಷ ನನ್ನ ಸಂಸ್ಥೆ ಮಕ್ಕಳು 16 ಜನ ಮಕ್ಕಳು 1 ವರ್ಷ ಮಾಡಿದ್ರು ಸರ್.
ಸುಮಾರು ಮಾಡಿದ್ದಾರೆ. ಅಂದ್ರೆ ಕೊರೋನಾ ಮಹಾಮಾರಿ ಬಂದ್ಮೇಲೆ ಎಲ್ಲ ತುಂಬಾ ಕಷ್ಟ ಆಗೋಯ್ತು ನಮ್ಮ ಚಿತ್ರರಂಗ ಇದರಲ್ಲಿ. ಮೊದಲು ಅವಕಾಶ ಇರ್ಬೇಕು ಅಂದ್ರೆ ಅವಕಾಶ ಸಿಗ್ತಾ ಇರಲಿಲ್ಲ, ಹೋಗಿ ಕಾಲ ಕೈ ಇಟ್ಕೊಂತ ಇದ್ದು. ನಾನೆಲ್ಲ ಹಂಗೆ ಮಾಡ್ತಾ ಇದ್ದೆ, ಹೋಗಿ ಡೈರೆಕ್ಟ್ ಕಾಲ ಇಟ್ಕೊತಾ ಇದ್ದೆ. ಸಾರ್ ಏನು ಗೊತ್ತಾ, ದುಡ್ಡು ಹೆಚ್ಚೋದಕ್ಕೆ ಆಯ್ಕೊಳಕ್ಕೆ, ಸೀನಿಯರು ದುಡ್ಡು ಹೆಚ್ಚೋದು ಆಯ್ಕೊಳಕ್ಕೆ, ಅದನ್ನ ಡೈರೆಕ್ಟ್ ಕಾಲ ಇಟ್ಕೊತಾ ಇದ್ದೆ. ಅವತ್ತು ಆ ವಿಷಯ ಇವತ್ತು ಕರೀತಾರೆ, ಏನು ಬನ್ನಿ ಸರ್ ಯಾವಾಗ ಸರ್ ನನ್ನ ಮಕ್ಕಳು ಕೊಡಿ. ನಿಮಗೆ ಎಷ್ಟು ಜನ ಮಕ್ಕಳು? ನನ್ನ ಸಂಸ್ಥೆದಿರಲ್ಲ ನನ್ನ ಮಕ್ಕಳು. ಅದಕ್ಕೆ ನಾನು ಅವರಿಗೆ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ. ನಾನು ಇವತ್ತು ದಿನ ನಾನು ನಡೀತಾ ಇರೋದು, ಮುಂದೆ ನಡೆಯೋದನ್ನು. ಅವರು ಅಂತ್ಯವರು ಇವರು ನಾನು ನೋಡಲ್ಲ. ಬಡವರು ಶ್ರೀಮಂತರು ನನ್ನ ಹತ್ರ ಇಲ್ಲ, ಜಾತಿ ಅದು ಇದು ನನ್ನ ಹತ್ರ ಇಲ್ಲ. ಜಾತಿ ಒಂದು ಗಂಡು ಒಂದು ಹೆಣ್ಣು, ಏನೇ ಜಾತಿ ಇರೋದು ಅದರಲ್ಲಿ ಅವರು ಆ ಜಾತಿ ಕುಯ್ದುಬಿಟ್ರೆ ರಕ್ತ ಬರೋದು ಅವ್ರ ಮೈಯಲ್ಲಿ, ನನ್ನ ಮೈಯಲ್ಲಿ ಬರೋದು ಅದೇ ರಕ್ತ. ನನ್ನ ಹತ್ರ ಜಾತಿ ಜನ ಇಲ್ಲ, ಸಾಹುಕಾರರು ಬಡವರು ಅನ್ನೋದಿಲ್ಲ, ಎಲ್ಲ ಒಂದೇ ನನ್ನ ಹತ್ರ ಅಂತ ಹೇಳ್ತಾ ನಾನು ಮುಂದಿನ ಕಾರ್ಯಕ್ರಮ ನೋಡಿ. ನಮ್ಮಲ್ಲಿ ಸಂಗೀತ ತರಬೇತಿ, ನಾಟಕ, ನೃತ್ಯ, ಸಂಗೀತ ತರಬೇತಿನ ಇನ್ನು ಮುಂದಿನ ದಿನ ಆನ್ಲೈನ್ ಇದೆ, ಆಫ್ಲೈನ್ ಇದೆ. ಅಭಿನಯ ತರಬೇತಿ ಸೇರಿದ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ, ನಾಟಕ ತರಬೇತಿ 1 ವರ್ಷ ಉಚಿತ. ಜೊತೆಗೆ ಕಿರುಚಿತ್ರ, ಚಲನಚಿತ್ರ, ಧಾರಾವಾಹಿಗಳಲ್ಲಿ ಅಭಿನಯಿಸಲು ಅವಕಾಶ. ಬಟ್ ಅವಕಾಶ ಸಿಗಲಿಲ್ಲ ಅನ್ನೋ ಪರವಾಗಿಲ್ಲ, ನಮ್ಮ ಸಂಸ್ಥೆ ಕಡೆಯಿಂದ ವರ್ಷಕ್ಕೊಂದು ಕಿರುಚಿತ್ರ ಆಗಲಿ ಏನೋ ಒಂದು ಮಾಡ್ತಾ ಇದ್ದೀವಿ. ಇವತ್ತು ದಿನ ಬಡವರ ಊಟ ವಿಧಿಯಾಟ ಅನ್ನೋ ಒಂದು ಕಿರುಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇದೆ. ಇವತ್ತು ಈ ಪೋಸ್ಟರ್ ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ. ಪೋಸ್ಟರ್ ಅಲ್ಲ, ಇವತ್ತು ಸಂಜೆ ಎಲ್ಲಾ ರೀತಿಯಲ್ಲಿ ಇರುತ್ತೆ. ತರಬೇತಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ 3 ತಿಂಗಳಲ್ಲಿ ಒಂದ್ಸಲ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಜೊತೆಗೆ ನೆನಪಿನ ಕಾಣಿಕೆ ಇರುತ್ತೆ. ಮುಂದಿನ ಕಾರ್ಯಕ್ರಮ ಮೈತ್ರಿ ಕಲಾ ತಂಡದ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ದಿನಾಂಕ 20/9/2026. ಕಾರ್ಯಕ್ರಮದ ವಿಶೇಷ ಎಂದರೆ ವೇದಿಕೆ ಗಣ್ಯರು ಮತ್ತು ಪ್ರಶಸ್ತಿ ಪುರಸ್ಕಾರ ಎಲ್ಲರೂ ಮಹಿಳೆಯರಾಗಿರ್ತಾರೆ. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಬೋರ್ಡಲ್ಲಿ ಇರುತ್ತೆ ಮಹಿಳಾ ದಿನಾಚರಣೆ ಅಂತ, ಆದರೆ ಇಲ್ಲಿ ನೋಡಿದ್ರೆ ವೇದಿಕೆಯಲ್ಲಿ ಮಹಿಳೆಯೇ ಇರಲ್ಲ. ಅಲ್ಲಿ ವೇದಿಕೆಯಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ NTS ಇನ್ವಿಟೇಷನ್ ಇರುತ್ತೆ, ಗಂಡ ಹೋಗಿ ವೇದಿಕೆ ಮೇಲೆ ಕೂತಿರ್ತಾನೆ. ಆ ತರ ಕೆಲಸ ನಾನು ಮಾಡೋದೇ ಇಲ್ಲ, ಮುಂದೆ ಮಾಡಕ್ ಹೋಗೋದು ಇಲ್ಲ. ಇನ್ನೊಂದು ದಯವಿಟ್ಟು ಇಲ್ಲಿ ಸನ್ಮಾನಿತರ ಒಂದು ವಿಷಯ ತಿಳಿಸ್ತೀನಿ. ಇಲ್ಲಿ ವೇದಿಕೆಯಲ್ಲಿ ಬಂದ್ಬಿಟ್ಟು ಫೋಟೋ ಗಿಟ ಹೊಡೆದ ದಯವಿಟ್ಟು ನಾನು ಹೇಳಿದ ಜಾಸ್ತಿ ತಳ್ಳೆ ಬರ್ತೀನಿ, ಏನಾದ್ರು ತಿಳ್ಕೊಳ್ಳಿ, ನನಗೆ ಅವಶ್ಯಕತೆ ಇಲ್ಲ. ಅವರು ವೇದಿಕೆ ಗಣ್ಯರು, ನಾವು ಸನ್ಮಾನಿತರು. ಕೆಳಗಡೆ ಬಂದು ನೀವು ಎಷ್ಟಾರ ತಗೊಳ್ಳಿ, ಪರವಾಗಿಲ್ಲ. ಇಲ್ಲಿ ಬಂದು ಹಿಂಗೆ ತೆಗೆದು ಮಾಡಿದ್ರೆ ಫೋನ್ ಸಮೇತನೇ ಕಳೆದ್ಬಿಡ್ತೀನಿ. ಯಾಕಂದ್ರೆ ನನಗೆ ಇದಾಗಿದೆ ಈ ವೇದಿಕೆಯಲ್ಲಿ. ಅದನ್ನ ಹೇಳ್ತಾ ನನ್ನ ಇಲ್ಲಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಈ ಕಿರುಚಿತ್ರದ ಡೈರೆಕ್ಷನ್ ಬಂದು ನಮ್ಮ ಪಿಳ್ಳೇಗೌಡರು, ಸಿನಿಮಾ ಸೀರಿಯಲ್ ಡೈರೆಕ್ಟರು ಪಿಳ್ಳೇಗೌಡರು. ಮುಂದಿನ ಸಿನಿಮಾ ನಮ್ಮ ಪಿಳ್ಳೇಗೌಡ್ರೆ ನಮಗೆ ಡೈರೆಕ್ಷನ್ ಮಾಡ್ಕೊಡ್ಬೇಕು ಅಂತ ನಾನು ಇವತ್ತೇ ಹೇಳ್ತಾ ಇದ್ದೀನಿ. ಆದರೆ 2027 ಸಿನಿಮಾ ಮಾಡ್ತೀನಿ, ಮಾತಾಡೋ ಮಾತು ಮಾತೆಸರು ವಾಗ್ದಾನ 2 ಒಂದೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.